ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನಾನು ತುಂಬ ದಿನ ಆದಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾವ ಲಾಗಪ್ಪ ಅಂದರೆ ಅಮ್ಮನ ಮನೆ ಲಾಗ್. ಯಾಕಂದರೆ ಅಮ್ಮನ ಮನೇಲಿ ಒಂದು ಫಂಕ್ಷನ್ ಇದೆ, ಇಂಪಾರ್ಟೆಂಟ್ ಫಂಕ್ಷನ್. ಸೊ ಹಾಗಾಗಿ ಆ ವಿಡಿಯೋನ ನಾನು ಈ ದಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮನೆಯಲ್ಲಿ ಫಂಕ್ಷನ್ ಅಂದರೆ ನೆಂಟರುಗಳು ಮನೆಯಲ್ಲಿ ಹಿಂದಿನ ದಿನನೇ ತುಂಬಿ ತುಳುಕ್ತಾ ಇರ್ತಾರೆ. ಸೊ ಅದೇ ಥರ ನಮ್ಮ ಮನೆ ತುಂಬ ನೆಂಟರು, ಫ್ರೆಂಡ್ಸ್ ಎಲ್ಲರೂ ಕೂಡ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಅವರವ್ರ ಮಾತುಗಳಲ್ಲಿ ಮುಳುಗೋಗಿದ್ದಾರೆ. ಸೊ ನಾನೀಗ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫಸ್ಟ್ ಕೂತಿರೋರು ದೊಡ್ಡಬಳ್ಳಾಪುರವರು, ನನ್ನ ತಮ್ಮನ ಫ್ರೆಂಡ್ ಫ್ಯಾಮಿಲಿ. ಎಷ್ಟು ಒಳ್ಳೆ ಜನ ಅಂದರೆ ತುಂಬ ಖುಷಿ ಆಯಿತು ನಮಗಂತೂ ಇವ್ರು ಬಂದಿದ್ದು. ಆಂಟಿ ಇಲ್ಲಿ ಹಾಯ್ ಮಾಡಿ, ನೀವು ಹಾಯ್ ಮಾಡಿ. ಇಲ್ಲಿ ನಮ್ಮ ಅಜ್ಜಿದಿರೋರು ಅವ ಹಾಯ್ ಮಾಡವ, ಸುಶೀಲವ ತಗೋಚಿನಿ, ನಾನು ಹೇಳ್ದಾಗ ಮಾಡು. ದೊಡ್ಡಬಳ್ಳಾಪುರದಿಂದ ನಮ್ಮ ಮಾದೇವನ್ ಫ್ರೆಂಡ್ ಇದ್ದಾರಲ್ಲ, ಅವ್ರ ಪೇರೆಂಟ್ಸು, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಮತ್ತು ಅವ್ರ ಸಿಸ್ಟರ್ ಮತ್ತು ಅವ್ರ ಹಸ್ಬೆಂಡು ಎಲ್ಲರೂ ಕೂಡ ಬಂದಿದ್ದರು. ಮನೆ ತುಂಬ ಫುಲ್ಲು ಜನಗಳು. ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಅವರವರೇ ಕೆಲಸ ಮಾಡ್ಕೋತಿದ್ರು. ಯಾರೂ ಕೂಡ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋರೇ ಇಲ್ಲ. ನಾವೇ ಮಾಡ್ತೀವಿ ಕೆಲಸನ ಅಂತ ಮಾಡ್ತಿದ್ರು. ಹಾಗಾಗಿ ನಮಗೆ ಈ ಸರಿ ಕೆಲಸ ಮಾಡ್ದಂಗೆ ಅನಿಸ್ತಿಲ್ಲ. ಸೊ ತುಂಬಾ ಖುಷಿಯಾಗುತ್ತೆ. ಇಲ್ಲಿ ನಾನು ಮತ್ತು ಅಜ್ಜಿ ಕೆಲಸ ಮಾಡಿಕೊಂಡ್ರೆ, ಈ ಕಡೆ ಮಾದೇವನ್ ಫ್ರೆಂಡ್ ಫ್ಯಾಮಿಲಿಯವರೆಲ್ಲ ಇಲ್ಲಿ ನಾವು ತೀರು ಕುರಿಗಳೆಲ್ಲ ಕಟ್ಟಾಕ್ತೀವಲ್ಲ, ಅಲ್ಲಿ ಸ್ಟವ್ ಇಟ್ಕೊಂಡು ವಡೆ ಸುಡ್ತಾ ಇದ್ದಾರೆ. ಸೊ ಏನಪ್ಪ ಅಂದರೆ ಮಧ್ಯಾಹ್ನನೇ ನಾವು ಅಡುಗೆಗೆಲ್ಲ ಪ್ರಿಪೇರ್ ಮಾಡಿದ್ವಿ, ಅವ್ರು ಬಂದಿದ್ದರು ಅಂತೇಳಿ. ಆಗ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಏನಕ್ಕಪ್ಪ ಅಂತಂದರೆ ಮನೇಲಿ ತುಂಬ ತುಂಬಾ ಕೆಲಸ ಇತ್ತು. ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋನ ಮಾಡೋದಕ್ಕೆ ಹೋಗಲಿಲ್ಲ. ಸದ್ಯಕ್ಕೆ ಬಂದಂಥ ನೆಂಟರುಗಳನ್ನ ಚೆನ್ನಾಗಿ ವಿಚಾರಿಸ್ಕೋಬೇಕು ಅನ್ನೋದೊಂದು ಮಾತ್ರ ನನ್ನ ಮೈಂಡಲ್ಲಿತ್ತು. ವೀಡಿಯೋ ಮಾಡಬೇಕು ಅಂತಲೂ ಅನಿಸ್ಲಿಲ್ಲ. ಸಂಜೆ ಸ್ವಲ್ಪ ಫ್ರೀ ಆದೆ, ಮತ್ತು ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಯಾಕಕ್ಕ ವೀಡಿಯೋ ಮಾಡಲ್ವಾ ಅಂತ ಹೇಳಿದಾಗ, ಸೊ ಸ್ವಲ್ಪನಾದರೂ ವೀಡಿಯೋ ಮಾಡೋಣ ಅಂತ ಹೇಳಿ ನಾನು ವೀಡಿಯೋ ಮಾಡಿಕೊಂಡೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅವರೇನೆ ವಡೆ ಹಾಕ್ತಾ ಇದ್ದಾರೆ, ಊಟಕ್ಕೆ ನಾವೇ ಬಡಿಸ್ತೀವಿ ಅಂತೇಳಿ. ಮತ್ತು ಅಡುಗೆಯನ್ನು ಕೂಡ ಅವರೇ ಮಾಡಿಕೊಂಡ್ರು. ಸಂಜೆ ಅಡುಗೆನ ಒಬ್ಬರು ಮನೆಗೆ ಗೆಸ್ಟಾಗಿ ಬಂದರೆ ಚೇರ್ ಮೇಲೆ ಕೂತ್ಕೊಂಡ್ರೆ ಎಲ್ಲೂ ಹೋಗಲ್ಲ, ಸುಮ್ಮನೆ ಕೂತ್ಕೊಬಿಡ್ತಾರೆ. ಸೊ ಇವ್ರು ಹೆಂಗೆ ಅಂದರೆ ಒಂದು ಹಾಫ್ ಆನ್ ಅವರ್ ಅಷ್ಟೇ ಅತಿಥಿಗಳಾಗಿ ಕೂತಿದ್ದಷ್ಟೇ. ಹೋಗ್ತಾ ಅಂದರೆ ಸಂಜೆ ಅಷ್ಟರಲ್ಲಿ ನಮ್ಮ ಮನೆಯವರೇ ಆಗ್ಬಿಟ್ರು. ಎಷ್ಟು ಖುಷಿಯಾಗುತ್ತೆ ಅಂದರೆ ಒಂಥರ ತುಂಬಿಟ್ಟು ಕೂಡ ತುಳ್ಕಲ್ಲ ಅಂತಾರಲ್ಲ, ಆ ರೀತಿ ಇವರು. ಒಬ್ಬೊಬ್ರು ಇರ್ತಾರೆ ಒಂಥರ ಬಿಹೇವಿಯರ್, ಆ ಬಿಹೇವಿಯರ್ ಇಷ್ಟ ಆಗಲ್ಲ ನನಗೆ. ಇವರೆಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡ್ರು ಅಂದರೆ, ನಾವೇ ಅಡುಗೆ ಮಾಡ್ತೀವಿ, ನೀವು ಆರಾಮ್ಸೆ ಬೇರೆ ಕೆಲಸ ಮಾಡಿ, ಮನೇಲಿ ಫಂಕ್ಷನ್ ಅಂದಮೇಲೆ ತುಂಬ ಬ್ಯುಸಿ ಇರ್ತೀರಾ, ನಮಗೋಸ್ಕರ ಅಡುಗೆ ಅಂತ ಮಾಡೋಕ್ಕೆ ಹೋಗ್ಬೇಡಿ, ನಾವೇ ಮಾಡ್ತೀವಿ ಎಲ್ಲರಿಗೂ ಅಂತೇಳಿ ಹಿಂದಿನ ದಿನ ಇವರೇ ಅಡುಗೆ ಮಾಡಿದ್ರು. ಸೊ ತುಂಬಾ ಖುಷಿಯಾಗುತ್ತೆ. ನಮ್ಮ ಮನೆಗೆ ಬಂದಂಥ ನಮ್ಮ ಅಜ್ಜಿದಿರು, ನಮ್ಮ ಆಂಟಿ ಎಲ್ಲರೂ ಕೂಡ ಖುಷಿಪಟ್ಟರು, ಎಷ್ಟು ಒಳ್ಳೆ ಜನ ಫ್ರೆಂಡ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಸೊ ತುಂಬಾ ಖುಷಿಯಾಗುತ್ತೆ. ಅವರೇ ಇವಾಗ ಹೊಡೆ ಹಾಕೋತಾ ಇದ್ದಾರೆ. ಇಲ್ಲೇ ನೋಡಮ್ಮ ಚಿಕ್ಕದು ಇದೇ ಉರಿ ಎತ್ತು ಕೂಡ ಹೋಗ್ರಿ. ಹಾಗಿದ್ದೀನಿ ಇಲ್ಲಿ ಪಕ್ಕದಾಗ ಎಣ್ಣೆ ಹಾಕೋತೀನಿ. ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಬಿಡಿ ಎಲ್ಲ ಮಾಡಬಹುದು. ಸಾಕಾ ದೊಡ್ಡಮ್ಮ ಸಾಕಾ? ಬಟ್ಟೆ ಕೊಡ್ಲಾ? ಒಂದು ವಿಡಿಯೋ ಮಾಡಬೇಕಿತ್ತು ನಾನು. ಬಿಡು ಈಗ, ಬಿಟ್ಬಿಡು ಮಂಜು ಅಮ್ಮದು. ಅಲ್ಲ, ಆ ಕುರಿಯಮ್ಮ ಎಣ್ಣೆ ಪಂಡ್ಲಿ ಎಳ್ಕತ್ತದೆ ಬಂದು ಎಣ್ಣೆ ಪ್ಯಾಕೆಟ್ ಆಗ್ತಾವ ಒಲೆಗೆ. ಅದಕ್ಕೆ ಎಣ್ಣೆ ಪಂಡ್ಲಿ ಎಳ್ಕತ್ತಾಯ್ತು ಕುರಿ. ಅದು ಮಂಜ ಹುಷಾರು, ಹಿಂದೆಗಡೆ ಎಣ್ಣೆ ಅದೇ ಹುಷಾರು ಕೊಡಪ್ಪ.
ಅಮ್ಮ ಮಾದು ಫಂಕ್ಷನ್ ಮಾಡಕ್ಕೆ ದುಡ್ಡು ಕೊಡ್ತಾನೆ ನೋಡು. ಮಾದು ಕೊಡಪ್ಪ. ಇವನು ಎಲ್ಲ ಅವಳು ವಿಡಿಯೋ ಮಾಡಿದ್ರೆ ಎಲ್ಲೋಗಿದ್ದಾಳೆ ಅಕ್ಕ ಅಂತ ಹುಡುಕ್ತಾನೆ ಇವನು. ಯಾರಿಗೆ ಸಂದೇಶಂಗೆ? ಅಯ್ಯಪ್ಪ ನನ್ನ ತಮ್ಮಂಗೆ ಈ ಪಾಟಿ ಒಳ್ಳೆ ಬುದ್ಧಿ. ನನಗೆ ಯಾಕಕ್ಕ ಇಷ್ಟ ದುಡ್ಡು ಕೊಟ್ಟಿ ಅಂತಾರದವನು. ಏ ಸಾಗರೇನ ಅವ ಇದನ್ ಬಿಟ್ಬಿಟ್ಟು ನೀವು ಇರಿಕೋ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹುಡುಗರು ನಿಂತಿದ್ದಾರಲ್ಲ ಅವರೆಲ್ಲರೂ ಕೂಡ ನಮ್ಮ ಆಂಟಿ ಮಕ್ಕಳು ಮತ್ತು ನನ್ನ ತಮ್ಮನ ಫ್ರೆಂಡ್ಸ್ಗಳೆಲ್ಲ ಹಿಂದಿನ ದಿನವೇ ಬಂದಿದ್ದಾರೆ ಎಲ್ಪ್ ಮಾಡೋದಕ್ಕೆ ಅಂತೇಳಿ. ಸೊ ತುಂಬಾ ಖುಷಿಯಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ತರಕಾರಿ ಎಲ್ಲ ತಂದು ನಮ್ಮ ಹಿನ್ಲಟ್ಟಿ ಅಂತ ಕರಿತೀವಲ್ಲ ಅಲ್ಲೆಲ್ಲ ಹಾರಾಕಿದ್ದೀವಿ. ಬೆಳಿಗ್ಗೆ ಎದ್ದು ಕಟ್ ಮಾಡ್ಕೋತಾರೆ. ಮತ್ತು ಇಲ್ಲಿ ಮನೆ ಒಳಗಡೆ ಮಕ್ಕಳೆಲ್ಲ ಒಂದು ಕಡೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಮತ್ತು ಇಲ್ಲಿ ಒಳಗಡೆ ಒಂದು ಅಡುಗೆ ಮನೆ ಇದೆ. ನಾನು ಒಂದು ಹೋಮ್ ಟೂರ್ ಮಾಡಿದ್ದೆ ಅಮ್ಮನ ಮನೇಲಿ, ಆಗ ತೋರಿಸಿದೆ ಈ ಅಡುಗೆ ಮನೆ. ಅವ್ರು ಹೋಗಿ ನಮ್ಮ ಮನೆ ಹೋಮ್ ಟೂರ್ನ ನೀವು ನೋಡ್ಬೋದು. ನಾವು ದೇವರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಡುಗೆನೂ ಕೂಡ ಮನೆ ಒಳಗಡೆ ಮಾಡ್ತೀವಿ. ತೀರಲ್ಲಿರುವಂತಹ ಅಡುಗೆ ಮನೆಯಲ್ಲಿ ನಾನ್ ವೆಜ್ ಅಡುಗೆ ಮಾಡ್ತೀವಲ್ವ, ಹಾಗಾಗಿ ಆ ಅಡುಗೆ ಮನೆಯಲ್ಲಿ ನಾವು ದೇವ್ರಿಗೆ ಸಂಬಂಧಪಟ್ಟ. ಸೊ ನಾನು ಯಾವ ಹಬ್ಬ ಮಾಡ್ತೀನಿ ಅಂತ ಹೇಳಲಿಲ್ಲ ನಿಮ್ಗೆ. ಸೊ ಫ್ರೆಂಡ್ಸ್, ನಾನು ಒಂದಿನ ವಿಡಿಯೋ ಮಾಡಿದ್ದೆ, ಕಬ್ಬಾಳಮ್ಮನ ಟೆಂಪಲ್ ಹತ್ರ ನಾವು ದೇವ್ರ ಸಭೆ ಮಾಡ್ತೀವಿ ಅಂತೇಳಿ. ಸೊ ನಾವು ಒಂದು 3 ವರ್ಷಕ್ಕೊಂದ್ಸರಿ 4 ವರ್ಷಕ್ಕೊಂದ್ಸರಿ ಮರಿನ ಬಿಟ್ಟು ಗ್ರ್ಯಾಂಡಾಗಿ ದೇವ್ರ ಸಭೆ ಅಂತ ಮಾಡ್ತೀವಿ. ಪ್ರತಿ ಸಾರಿ ನಾವು ಕಬ್ಬಾಳಮ್ಮನ ಟೆಂಪಲ್ ಹತ್ರ ಹೋಗಿ ಚೌಟ್ರಿಯಲ್ಲಿ ಆ ರೀತಿ ದೇವ್ರ ಸಭೆ ಮಾಡಿ ರಿಲೇಷನ್ಸ್ಗಳು ಮತ್ತು ಫ್ರೆಂಡ್ಶಿಪ್ಗಳೆಲ್ಲರನ್ನ ಕರೆದು ನಾವು ಈ ರೀತಿ ಸಭೆನ ಮಾಡ್ತೀವಿ. ಕರೋನಾ ಬಂದಾಗ ಒಂದ್ಸರಿ ಮನೇಲಿ ಮಾಡಿದ್ವಿ, ಲಡ್ಡು ಹುಟ್ಟಾಗ ಆ ರೀತಿ ಮಾಡಿದ್ವಿ. ನೆಕ್ಸ್ಟು ಏನಪ್ಪ ಅಂದರೆ ಈ ಸರಿ ಮನೇಲೇ ಮಾಡೋಣ, ದೇವಸ್ಥಾನಕ್ಕೆ ಹೋಗಿ ತೀರ್ಥ ತಗೊಂಡು ಬಂದು ಇಲ್ಲೂ ಮನೇಲೂ ಮಾಡ್ಬೋದು. ಹಾಗಾಗಿ ನನ್ನ ತಮ್ಮ ಮನೇಲೇ ಮಾಡೋಣ, ಇಲ್ಲಾಂದರೆ ರಿಸ್ಕ್ ಆಗುತ್ತೆ. ಯಾಕಂದರೆ ಅವನು ಎಲ್ಲ ಕಡೆ ತಿರುಗಾಡೋದು ನನ್ನ ತಮ್ಮ ಒಬ್ಬನೇ ಆಗಿರೋದ್ರಿಂದ ಅವನಿಗೆ ತುಂಬ ರಿಸ್ಕ್ ಆಗುತ್ತೆ. ಹಾಗಾಗಿ ಮನೇಲೇ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಮನೇಲೇ ಮಾಡ್ತಾಯಿದ್ದೀವಿ. ಇಲ್ಲಿ ಕೂತಿರುವಂಥವ್ರು ನಮ್ಮ ಲಾಸ್ಟ್ ಆಂಟಿ. ಅವ್ರು ನೋಡಿದ್ರೆ ನನಗಿಂತ ಚಿಕ್ಕವರು, ಆದರೆ ನನಗೆ ಚಿಕ್ಕಮ್ಮ ಆಗಬೇಕು. ಇಲ್ಲಿ ಕೂತಿರೋರು ನಮ್ಮ ಚಿಕ್ಕ ಅಜ್ಜಿ, ಇನ್ನೊಬ್ಬರು ಅಜ್ಜಿ ನಮ್ಮ ಅಜ್ಜಿ ತಂಗಿ. ದುರದೃಷ್ಟವಶಾತ್ ನಮ್ಮ ಅಜ್ಜಿ ಇಲ್ಲ. ಅಜ್ಜಿ ಇದ್ದಿದ್ರೆ ಈ ಫಂಕ್ಷನ್ಗೆ ಒಂದು ಕಳೆ ಬರೋದು, ಆದರೆ ನಮ್ಮ ದುರದೃಷ್ಟ ನಮ್ಮ ಅಜ್ಜಿನ ನಾವು ಕಳ್ಕೊಂಡ್ವಿ. ಸೊ ಇವಾಗ ಕಬ್ಬಾಳಮ್ಮನ ಸಭೆ ಅಂತಂದರೆ ಮೇಯ್ನು ಮರಿ ಕುಯ್ಬೇಕಾದ್ರೆ ತಂಬಿಟಾರ್ತಿಯನ್ನು ಮಾಡಿ ಮರಿ ಕುಯ್ಬೇಕು, ಆಗ ನಾವು ಮಾಡಿದಂಥ ಹರಕೆ ಈಡೇರುವಂಥದ್ದು. ಸೊ ಹಾಗಾಗಿ ನಮ್ಮ ಅಜ್ಜಿಯವರೆಲ್ಲ ತಂಬಿಟ್ಟಿಗೆ ರೆಡಿ ಮಾಡ್ತಾಯಿದ್ದಾರೆ. ಸ್ವಲ್ಪ ಜಾಸ್ತಿ ಮಾಡಿದ್ವಿ, ಯಾಕಂದರೆ ಈಗ ಅಜ್ಜಿ ಇದಿರೆಲ್ಲ ಬಂದಿದ್ದಾರೆ. ಮತ್ತು ಮನೆಗೆ ಹಿಂದಿನ ದಿನವೇ ಮಾಧವನ ಫ್ರೆಂಡ್ಸ್ ಬಂದಿದ್ದಾರೆ. ಅವರಷ್ಟು ದೂರಕ್ಕೆ ಹೋಗ್ತಾರಲ್ಲ, ಹೋಗ್ಬೇಕಾದ್ರೆ ಸ್ವಲ್ಪನಾದರೂ ಅವ್ರ ಕೈಗೆ ತಂಬಿಟ್ಟು ಕೊಟ್ಟು ಕಳಿಸೋಣ ಅಂತೇಳಿ ಸ್ವಲ್ಪ ಜಾಸ್ತಿ ಮಾಡಿದ್ರು. ಇಲ್ಲಿ ನಮ್ಮ ಮನೆ ಪಕ್ಕ ಒಂದು ಕಾಂಪೌಂಡ್ ಥರ ಮಾಡ್ಕೊಂಡಿದ್ದೀವಿ, ಅಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಸೀಟ್ ಹಾಕ್ಕೊಂಡು ಅಲ್ಲೇ ಚೇರ್ಸ್ಗಳೆಲ್ಲ ಇಟ್ಟಿದ್ದೀವಿ. ಯಾಕಂದರೆ ಮನೆ ತುಂಬ ಜನ ಆಗಿರೋದ್ರಿಂದ ಮನೆ ಒಳಗಡೆ ಊಟ ಹಾಕೋಕೆ ಹೋದರೆ ಮಕ್ಕಳೆಲ್ಲ ಓಡಾಡ್ತಾರೆ, ಹಿಂಸೆ ಆಗುತ್ತೆ ಅಂತೇಳಿ ನಾಳೆ ಊಟಕ್ಕೆಲ್ಲ ಚೇರ್ಸ್ ಎಲ್ಲ ತಂದಿದ್ವಲ್ಲ, ಇಲ್ಲೇ ಚೇರ್ಸ್ ಎಲ್ಲ ಹಾಕಿ ನೈಟ್ ಊಟಕ್ಕೆ ಇಲ್ಲೇ ರೆಡಿ ಮಾಡ್ತಾ ಇದ್ದೀವಿ. ಹೆಚ್ಚೇನು ಅಡುಗೆ ಮಾಡಿರಲಿಲ್ಲ ನಾವು, ಜಸ್ಟ್ ಅನ್ನ, ರಸಮ್ಮು, ವಡೆ, ಪಾಯಸ, ಹಪ್ಪಳ ಅಷ್ಟೇ ನಾವು ಮಾಡಿದ್ದು. ಯಾಕಂದರೆ ಹಿಂದಿನ ದಿನ ನಿಮಗೆ ಗೊತ್ತು, ಫಂಕ್ಷನ್ ಅಂದಮೇಲೆ ಮನೆ ತುಂಬ ಎಷ್ಟು ಮಾಡಿದ್ರೂ ಅಷ್ಟು ಕೆಲಸಗಳಿರುತ್ತಲ್ವ. ಹಾಗಾಗಿ ನನ್ನ ತಮ್ಮನ ಫ್ರೆಂಡ್ಸ್ ಪೇರೆಂಟ್ಸ್ ಬಂದಿದ್ರಲ್ಲ, ಅವರೇನೆ ಅನ್ನ ರಸಮ್ ಎಲ್ಲ ಮಾಡಿದ್ರು. ಮನೆಯವ್ರ ಥರನೇ ಎಷ್ಟು ಹೊಂದಾಣಿಕೆಯಿಂದ ಮಾಡಿದ್ರು ಅಂದರೆ ಸೊ ತುಂಬಾ ಖುಷಿಯಾಗುತ್ತೆ. ಎಲ್ಪ್ ಮಾಡಿದ್ರೆ ಮಾತ್ರ ಖುಷಿಯಾಗಲ್ಲ, ಅವರು ಮಾತಾಡೋ ರೀತಿ ನೋಡಬೇಕು, ಒಂಥರ ನಮ್ಮ ಮನೆಯವರೇ ಆಗ್ಬಿಟ್ಟಿದ್ರು. ಸೊ ತುಂಬಾ ಖುಷಿ ಆಗುತ್ತೆ. ನಮ್ಮ ಸಾಗರ ಎಲ್ಲ ಹಿಂದಿನ ದಿನನೇ ಬಂದಿದ್ದಾರೆ. ನಾನು ಇವನದ್ ಮಾಡ್ಕೊಂಡೆ. ಸೊ ಫ್ರೆಂಡ್ಸ್, ನಾನು ಮಾತಾಡ್ತಾ ಇರೋದು ರೇಗಾಡೋ ಥರ ನಿಮಗೆ ಕೇಳಿಸ್ತೈತೆ, ಬಟ್ ಅವ್ನು ನನ್ನ ತಮ್ಮ, ನನ್ನ ಸ್ವೀಟ್ ಬ್ರದರ್, ಅದು ನನ್ನ ರೇಗಿಸ್ತಾ ಇತ್ತು. ಹಾಗಾಗಿ ಸುಮ್ಮನೆ ಇರೋ ನೀನು, ಅದು ಹೊಸ ಭತ್ತ ಕುಡಿಸಿದಾಗ ಅದು ತೊಪ್ಪೆ ಥರ ಆಗುತ್ತೆ ಅನ್ನ. ಹಾಗಾಗಿ ಅವನು ನಾನು ಏನೋ ವಾದ ವಿವಾದ ಮಾಡ್ತಾ ಇದ್ದೀವಿ. ಕೇಳಿಸ್ಕೊಂಡವರು ಏನಾದ್ರೂ ಅವನ ಜೊತೆ ಕಿತ್ತಾಡ್ತಾ ಇದ್ದಾರೆ ಅಂತ ತಪ್ಪಾರ್ಥ ತಿಳ್ಕೊಬಾರ್ದು ಅಂತೇಳಿ ನಾನು ಅದನ್ನು ರೀಸನ್ ಕೊಟ್ಟಿದ್ದಷ್ಟೇ. ಲಾಸ್ಟಲ್ಲಿ ಅಮ್ಮ, ನಾನು ಮತ್ತು ಮಂಜಾ, ಅಜ್ಜಿ ಅಂದರು ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು.
ಯಾಕಂದರೆ ಈ ವಿಡಿಯೋನ ಮಾಡೋ ಇದೇ ಇರಲಿಲ್ಲ, ನನ್ನ ಮೈಂಡಿಗೆ ಬಂದಿರಲಿಲ್ಲ. ಯಾಕಂದರೆ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ. ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಾಗ ಯಾಕಕ್ಕ ವೀಡಿಯೋ ಮಾಡ್ತಾಯಿಲ್ಲ, ವೀಡಿಯೋ ಮಾಡಿ ಅಂತ ಹೇಳಿದ್ರು. ಸ್ವಲ್ಪ ವೀಡಿಯೋ ಮಾಡಿದ್ದೀವಿ. ಅದು ನಮ್ಮ ಚೈತು ಕೈಗೆ ಕೊಟ್ಬಿಟ್ಟು ಫೋನ್ನ ಸ್ವಲ್ಪ ಅವನು ವೀಡಿಯೋ ಮಾಡಿರುವಂಥದ್ದು. ನಮ್ಮ ಚೈತು ಬಂಗಾರಿಗಂತೂ ತುಂಬಾ ಥ್ಯಾಂಕ್ಸ್. ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಅವನು ವೀಡಿಯೋ ಮಾಡಿದ್ದೀನಿ. ನೈಟ್ ಬಂದು ಕರೆಕ್ಟಾಗಿ 10:30 ಆಗಿದೆ ಟೈಮು. ಈಗ ನಾವು ಮನೆ ಒರೆಸ್ತಾ ಇದ್ದೀವಿ. ಯಾಕಂದರೆ ಬೆಳಗಿನ ಜಾವ 4:15ಗೆ ಪೂಜೆ ಎಲ್ಲ ಮಾಡಿ, ಅಂದರೆ ಅಷ್ಟೊತ್ತಿಗೆ ನಾವು ಸ್ನಾನ ಮಾಡಿರಬೇಕು, ಪೂಜೆ ಎಲ್ಲ ಆಗಿ ಮರಿ ಕುಯ್ಬೇಕು. ಹಾಗಾಗಿ ಬೆಳಿಗ್ಗೆ ಎದ್ದು ಒರೆಸ್ಕೊಂಡು ಪೂಜೆ ಮಾಡ್ತೀವಿ ಅಂದರೆ ಆಗಲ್ಲ. ಈಗಲೇ ಅಮ್ಮ ಫೋಟೋಗೆಲ್ಲ ಹೂ ಮುಡಿಸ್ತಾರೆ. ಯಾಕಂದರೆ ಸಂಜೆ ಒಂದು ಸರಿ ಸ್ನಾನ ಮಾಡಿರ್ತಾರಲ್ವ, ಹಾಗಾಗಿ ಹೂವೆಲ್ಲ ಮುಡಿಸಿಟ್ಬಿಟ್ಟಿರ್ತಾರೆ ತಂಬಿಟ್ಟು ಮಾಡೋದಕ್ಕೆ ಅಂತೆಲ್ಲ. ಸಂಜೆನೇ ಫ್ರೆಶ್ ಅಪ್ ಆಗಿದ್ರು. ನಾವುಗಳೆಲ್ಲ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ವಿ. ಯಾಕಂದರೆ ಮಕ್ಕಳು ಅಂದಮೇಲೆ 8 ಗಂಟೆ ಎದ್ದೇಳಲ್ಲ. ಅವ್ರನ್ನ ಎಬ್ಸಿ ನಾವು ಮನೆ ಒರೆಸೋಷ್ಟರಲ್ಲಿ ನೆಂಟರುಗಳೆಲ್ಲ ಬಂದುಬಿಡ್ತಾರೆ. ಸೊ ಹಾಗಾಗಿ ನಾವು ರಾತ್ರಿಯೇ ಮನೆಯೆಲ್ಲ ಹೊರಿಸಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ರೂಮು ಫಿಲಪ್ ಆಗಿದ್ದಾರೆ ನೆಂಟರುಗಳೆಲ್ಲ. ಒಳಗಡೆ ಒಂದು ರೂಮ್ ಇದೆ, ಅದನ್ನು ಕಿರ್ಮನೆ ಅಂತ ಕರಿತೀವಿ. ಅಲ್ಲಿ ಅಪ್ಪ ಮಲ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಫುಲ್ಲು ಒಂದು ಅರ್ಧ ಹಾಲೆಲ್ಲ ಮಲ್ಕೊಂಡಿದ್ದೀವಿ. ನನ್ನ ತಮ್ಮನ ಫ್ರೆಂಡ್ ಸಿಸ್ಟರು ಅವರೆಲ್ಲರೂ ಕೂಡ ಬಂದಿದ್ದಾರೆ. ಸೊ ಹಬ್ಬ ಅಂದಮೇಲೆ, ಒಂದು ಫಂಕ್ಷನ್ ಅಂದಮೇಲೆ ಕರೆದಾಗ ಯಾರೂ ಬರಲ್ಲ. ಈ ರೀತಿ ಬಂದಾಗ ಎಷ್ಟು ಖುಷಿಯಾಗುತ್ತಲ್ವ, ತುಂಬ ಖುಷಿಯಾಗುತ್ತೆ ರಿಲೇಷನ್ಸ್ಗಳೆಲ್ಲ ಬಂದಾಗ. ಯಾಕಂದರೆ 1 ರಾತ್ರಿ 2 ರಾತ್ರಿ ಇಲ್ಲಿ, ಆ 2 ರಾತ್ರಿನೂ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ಆ ಮಕ್ಕಳುಗಳು ಒಂದೊಂದು ಸರಿ ಅವ್ರಿಗೆ ಆಂಟಿ ಆಗಬೇಕು, ಅತ್ತೆ ಆಗಬೇಕು, ಅವ್ರು ಒಂಥರ ಮನೆ ತುಂಬ ಓಡಾಡ್ಕೊಂಡಿರ್ತಾರೆ. ಎಷ್ಟು ಖುಷಿಯಾಗುತ್ತಲ್ವ ಫ್ರೆಂಡ್ಸ್. ಈ ಖುಷಿನ ನಿಮ್ಮ ಜೊತೆ ನಾನು ಹಂಚ್ಕೋಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಮ್ಮ ಮನೇಲಿ ಕಬ್ಬಾಳಮ್ಮನ ಸಭೆ ಹಿಂದಿನ ದಿನ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ, ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫ್ರೆಂಡ್ಸ್, ನಾಳೆ ಬೆಳಿಗ್ಗೆ ಅಂದರೆ ನಾವು ಒಂದು ಸ್ವಲ್ಪ ಲಾಂಗಸ್ಟಲ್ಲಿ ವೀಡಿಯೋ ಹಾಕಿದ್ದೀನಿ ನೋಡಿ. ಬೆಳಿಗ್ಗೆ ನಮ್ಮ ಮನೇಲಿ ಯಾವ ರೀತಿ ಕಬ್ಬಾಳಮ್ಮನ ಸಭೆ ನಡೀತು, ಯಾವ್ಯಾವ ಐಟಮ್ಸ್ನ ಮಾಡಿದ್ವಿ ನಾನ್ ವೆಜ್ಜಲ್ಲಿ ಅಂತ ಎಲ್ಲನೂ ಕೂಡ ನಾಳೆ ಬೆಳಿಗ್ಗೆ ಪೂಜೆ ಮಾಡಿದ್ದೆಲ್ಲನೂ ಕೂಡ ಒಂದು ಸಣ್ಣ ವೀಡಿಯೋ ಮೂಲಕ ಹಾಕ್ತೀನಿ. ದಯವಿಟ್ಟು ಆ ವಿಡಿಯೋನೂ ಕೂಡ ಸ್ಕಿಪ್ ಮಾಡ್ದೇ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.